ನಮಸ್ಕಾರ ವೀಕ್ಷಕರೇ, ಸಮಸ್ತ ಪಬ್ಲಿಕ್ ಟಿವಿಯ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವಿಳಂಬಿ ನಾಮ ಸಂವತ್ಸರ ಮುಗಿತು, ವಿಕಾರಿ ನಾಮ ಸಂವತ್ಸರಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ನಿಮ್ಮೆಲ್ಲರ ಮನೇಲೂ ಕೂಡ ಸಂಭ್ರಮ ಸಡಗರ ಈಗಾಗಲೇ ಮನೆ ಮಾಡಿದೆ. ಬೇವು ಬೆಲ್ಲ ಕೂಡ ತಿಂದಿರ್ತೀರಿ, ಹೋಳಿಗೆ ಹಬ್ಬ ಕೂಡ ಆಚರಣೆ ಮಾಡ್ತಿರ್ತೀರಿ, ಹಾಗೆ ತಳಿರು ತೋರಣ ಎಲ್ಲ ಕೂಡ ಸಿದ್ಧತೆಗಳಂತೂ ಆಗ್ಬಿಟ್ಟಿರುತ್ತೆ. ಇಷ್ಟೆಲ್ಲ ಆದ್ಮೇಲೆ ದೇವಿ ದರ್ಶನ ಮಾಡಿದ್ರೆ ಹೇಗೆ ಹೇಳಿ? ಅರೆ, ದೇವಿ ದರ್ಶನನ ಯಾವ ದೇವಿ ಅಂತ ಯೋಚನೆ ಮಾಡ್ತಾ ಇದ್ರಾ? ಮತ್ತು ಯಾವ ದೇವಿಯಲ್ಲ, ಜೀ ಕನ್ನಡ ಟಿವಿಯಲ್ಲಿ ಬರುವಂತಹ ಮಹಾದೇವಿಯ ದರ್ಶನ ಮಾಡ್ತಾ ಇದ್ವಿ. ಹಾಗಾದ್ರೆ ದೇವಸ್ಥಾನಕ್ಕೆ ಏನಾದ್ರು ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಯೋಚನೆ ಮಾಡಬೇಡಿ. ನಾವಿವತ್ತು ಹೋಗ್ತಾ ಇರೋದು ಮಹಾದೇವಿ ಸೀರಿಯಲ್ ಸೆಟ್ಗೆ. ಸೊ ಬನ್ನಿ, ಇಲ್ಲಿ ಹಬ್ಬದ ಸಂಭ್ರಮ ಹೇಗಿರುತ್ತೆ, ಹೇಗೆಲ್ಲ ಆಚರಣೆ ಮಾಡ್ತಾ ಇದೆ ಈ ಟೀಮ್, ಎಲ್ಲದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡ. ಸೊ ಬನ್ನಿ, ಹಾಗಾದ್ರೆ ಇದು ಮಹಾದೇವಿಯ ಸೀರಿಯಲ್ ಸೆಟ್. ಈಗಾಗಲೇ ನೋಡ್ತಾ ಇದ್ದೀರಿ ನೀವು ಕೂಡ, ತಳಿರು ತೋರಣದಿಂದ ಸಿಂಗರಿಸ್ತಾ ಇದೆ. ಇನ್ನು ಈ ಮನೆಯಲ್ಲಿ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ, ಹೇಗೆಲ್ಲ ಆಕ್ಟರ್ಸ್ಗಳು ಆಕ್ಟ್ ಮಾಡ್ತಾರೆ, ತೆರೆ ಹಿಂದೆ ಹೇಗಿರ್ತಾರೆ, ಅವರ ಹಬ್ಬದ ಆಚರಣೆ ಹೇಗಿರುತ್ತೆ, ಸಿಹಿ ಕಹಿ ನೆನಪುಗಳು ಎಲ್ಲದ್ರ ಬಗ್ಗೆ ಮಾತನಾಡೋಣ. ವೈದೇಹಿ, ಎಲ್ಲ ತಯಾರಾಗಿದೆಯಾ? ಬೇಗ ಬೇಗ ಅತಿಥಿಗಳು ಬರೋ ಸಮಯ ಆಯ್ತು. ಓ ಕಾತ್ಯಾಯಿನಿ, ಇನ್ನೂ ಅಲಂಕಾರ ಮಾಡೋದು ಮುಗ್ದಿಲ್ವಾ ನಿಂದು? ಹೋಗಮ್ಮ, ಇವತ್ತು ಅಮ್ಮಂಗೆ ಸಹಾಯ ಮಾಡು, ಹೋಗು. ಇವರೆಲ್ಲ ಹೋದ್ರು? ಶಿವು, ಹಿರಣ್ಮಯಿ. ಶಿವು, ನಾದಸ್ವರ ಸಿದ್ಧಪಡಿಸಿಟ್ಟಿರೋರು ಅತಿಥಿಗಳು ಬಂದಾಗ ಬೇಕಾಗತ್ತೆ. ಹಾಂ, ಹೋಗಮ್ಮ, ಅಮ್ಮಂಗೆ ಸಹಾಯ ಮಾಡಮ್ಮ. ಬನ್ನಿ ಬನ್ನಿ. ಶ್ರೀಲಕ್ಷ್ಮಿ, ತಗೊಂಬ ಬೇಗ, ಇಡಿ ಅತಿಥಿಗಳು ಬರೋ ಸಮಯ ಆಗ್ತಿದೆ. ಬಾ ಬಾ ಬಾ. ಅವ್ರು ಬಂದೇ ಬಿಟ್ರು. ಓ, ಬನ್ನಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನೋ ಹಾಗೆ ಯುಗಾದಿ ಹಬ್ಬ ಅಂತೂ ಬಂದೇ ಬಿಟ್ಟು ನಮ್ಗಂತೂ ಸಡಗರ ಸಂಭ್ರಮ. ನಾಡಿನೆಲ್ಲೆಡೆ ಎಲ್ಲ ಕಡೆ ಕೂಡ ಈ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರೆ, ನಿಮ್ಮ ಪಬ್ಲಿಕ್ ಟಿವಿ ತಂಡ ಈಗಾಗಲೇ ಮಹಾದೇವಿ ಸೆಟ್ಗೆ ಬಂದಿದ್ದಾಗಿದೆ. ಬೇವು ಬೆಲ್ಲ, ಇದರ ಅರ್ಥ ಈಗಾಗಲೇ ಗೊತ್ತೇ ಇರುತ್ತೆ. ಬೇವನ್ನ ಅಂದ್ರೆ ಕಹಿಯನ್ನ ನಮ್ಮ ಜೀವನದಲ್ಲಿ ನುಂಗಿ ಸಿಹಿಯನ್ನ ಹರಡಬೇಕಂತೆ. ಹಾಗಾಗಿ ನಾನು ಕೂಡ ಬೇವು ಬೆಲ್ಲವನ್ನ ದೇವಿಯಿಂದ ಸ್ವೀಕಾರ ಮಾಡ್ಬಿಡ್ತೀನಿ. ಯಾಕಂದ್ರೆ ದೇವಿ ಪುತ್ರಿ ಅಲ್ವೇ, ಮೊದಲೇ ಹಿರಣ್ಮಯಿಯಿಂದ ಸ್ವೀಕಾರ ಮಾಡಿದ್ರೆ ಇನ್ನಷ್ಟು ಲಕ್ ಬರಬಹುದು ಅಂತ ಅನಿಸ್ತಾ ಇದೆ. ಸೊ ಈ ಟೀಮ್ ಜೊತೆ ಮಾತನಾಡ್ತಾ ಇವರು ಹಬ್ಬವನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆ ಇವರ ಜೀವನದಲ್ಲಾದಂತಹ ಸಿಹಿ ಕಹಿ ಘಟನೆಗಳು ಯಾವುದು, ಹಾಗೆ ಅವರ ಪಾತ್ರವನ್ನ ಒಳಹೊಕ್ಕ ನಂತರ ಈಗ ಅವ್ರಿಗೆ ಹೇಗೆ ಅನಿಸ್ತಾ ಇದೆ, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಅವರು ಪಾತ್ರಧಾರಿಗಳಾಗಿದ್ದಾರೆ, ಅವ್ರ ಪಾತ್ರದ ಬಗ್ಗೆ ಏನು ಹೇಳ್ತಾರೆ, ಎಲ್ಲವನ್ನ ಕಂಪ್ಲೀಟ್ ಆಗಿ ಮಾತನಾಡೋಣ. ಮೊದಲಿಗೆ ಬೇವು ಬೆಲ್ಲವನ್ನ ನಿಮ್ಮ ಟೀಮ್ ಎಲ್ರಿಗೂ ಕೊಡ್ತಾ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಹಿರಣ್ಮಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅಂತೂ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಪುಟ್ಟ ಹಿರಣ್ಮಯಿನ ಎಲ್ಲರೂ ಕೂಡ ನೋಡಿದ್ರಿ, ಮುದ್ದಾಗಿತ್ತು, ಎಷ್ಟು ಚೆನ್ನಾಗಿ ಕಾಣ್ತಾಳಪ್ಪ ಸ್ಕ್ರೀನ್ ಮೇಲೆ. ಇನ್ನು ಈ ಹಿರಣ್ಮಯಿ ದೊಡ್ಡವಳಾದ್ಮೇಲೆ ಹೇಗಿರಬಹುದು ಅನ್ನುವಂತಹ ಕಲ್ಪನೆ ಸಾಕಷ್ಟು ಜನರಲ್ಲಿತ್ತು. ಸೊ ಈ ಕುತೂಹಲ ಈಗಾಗಲೇ ತೆರೆ ಬಿದ್ದಿದೆ. ಮಹಾದೇವಿ ಸೀರಿಯಲ್ನಲ್ಲಿ ದೊಡ್ಡ ಹಿರಣ್ಮಯಿನ ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ರಿ. ಸಾಕಷ್ಟು ಜನ ಆಸೆ ಪಡ್ತಾ ಇದ್ದಾರೆ, ನಮ್ಮನೇಲೂ ಕೂಡ ಈ ರೀತಿ ಒಂದು ಹೆಣ್ಮಗಳು ಬೆಳಿಬಾರ್ದಾ, ನಮ್ಮನೆಗೆ ಈ ರೀತಿಯಾದಂತಹ ಒಂದು ಸೊಸೆ ಬರಬಾರ್ದಾ, ಎಷ್ಟು ಸುಂದರವಾಗಿದ್ದಾಳೆ, ಎಷ್ಟು ಮುಗ್ಧತೆಯಿಂದ ಮಾತನಾಡ್ತಾಳೆ, ಎಷ್ಟು ಸಂಸ್ಕೃತಿಯನ್ನು ಆಕೆ ಅಳವಡಿಸ್ಕೊಂಡಿದ್ದಾಳೆ ಅಂತ ಪ್ರತಿಯೊಬ್ಬರು ಕೂಡ ಅಂತಾ ಇದ್ದಾರೆ. ಸೊ ಆ ಕ್ಯಾರೆಕ್ಟರ್ನ ಮಾಡ್ತಾ ಇರುವಂತಹ ಹಿರಣ್ಮಯಿಯವ್ರ ಹತ್ರನೇ ಮಾತನಾಡೋಣ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳ್ತಾರೆ, ಹಾಗೆ ಈ ಹಬ್ಬ ಅವರಿಗೆ ಹೇಗೆ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಮಹಾದೇವಿ ಸೆಟ್ನಲ್ಲಿದ್ದಾರೆ. ಸೊ ಇದು ಈ ವರ್ಷದ ಮೊದಲ ಹಬ್ಬ, ಅಂದ್ರೆ ಹೊಸ ವರ್ಷ ಪ್ರಾರಂಭ ಮಾಡ್ತಾ ಇದ್ವಿ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಹಾಗೆ ನಿಮ್ಗೆ ಈಗಾಗಲೇ ಬೇವು ಬೆಲ್ಲವನ್ನ ಕೊಟ್ಟಿದ್ದೀರಿ, ಈಗ ಸವಿದಿದ್ದೀರಿ, ಏನ್ ಸಿಕ್ತು ಫಸ್ಟ್ ಅಂತ? ಮೊದಲನೇದಾಗಿ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರು ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿರಣ್ಮಯಿ ಅನ್ನೋ ಕ್ಯಾರೆಕ್ಟರಲ್ಲಿ ತುಂಬ ವೇಟೇಜ್ ಇದೆ. ಇವಾಗ ನೀವು ಕ್ವೆಶನ್ ಕೇಳಿದ್ರಿ ನನಗೆ, ಬೇವು ಬೆಲ್ಲ ತಿಂತಿದ್ದಂಗೆ ನಿಮಗೆ ಜಾಸ್ತಿ ಏನು ಸಿಕ್ತು ಅಂತ. ಹಿರಣ್ಮಯಿ ಅಂದ್ರೆ ಸ್ವೀಟ್ನೆಸ್, ನನಗೆ ಜಾಸ್ತಿ ಸಿಕ್ಕಿದ್ದೆ ಬೆಲ್ಲ. ಸೊ ನನಗೆ ತುಂಬಾ ಖುಷಿ ಇದೆ ಈ ಪಾತ್ರ ಮಾಡ್ತಾ ಇರೋದು. ನೀವು ಆಗ್ಲೇ ಹೇಳ್ತಾ ಇದ್ರಿ, ನಾನು ಇಷ್ಟೊಂದು ಸಾಫ್ಟ್ ಆಗಿರಲ್ಲ, ಬಾರಿ ಟಪೋರಿ ನಾನು ಅಂತ ಹೇಳ್ತಾ ಇದ್ರಿ. ಚಪೋರಿ ತರ ಏನಿಲ್ಲ, ಬಟ್ ನಾನು ಇಷ್ಟು ಸಾಫ್ಟ್ ಇಲ್ಲ, ಐ ಆಮ್ ನಾಟ್ ಸೋ ಸಾಫ್ಟ್. ನಾನು ಯಾರಾದ್ರೂ ಏನಾದ್ರು ಅಂದ್ರೆ ಪಟ್ ಅಂತ ಹೇಳ್ಬಿಡ್ತೀನಿ, ತುಂಬಾ ಕೋಪ ಬರುತ್ತೆ ನನಗೆ. ಅಂದ್ರೆ ಈ ಕ್ಯಾರೆಕ್ಟರ್ ಇಂದ ನೀವು ಕಲಿತಾ ಇರೋದೇನು ಅಂದ್ರೆ ತಾಳ್ಮೆ ಅಂತ ಅನ್ಬೋದಾ? ಯಾವ ರೀತಿ ಯಾರಾದ್ರೂ ಒಬ್ರು ಮಾತಾಡಿದ್ರೆ ಅದನ್ನ ಯಾವ ರೀತಿ ತಗೊಂಡು ಯಾವ ರೀತಿ ಅವ್ರಿಗೆ ಉತ್ತರ ಕೊಡ್ಬೇಕು, ಯಾವ ರೀತಿ ಸಮಾಧಾನದಿಂದ ಇರಬೇಕು, ಎಷ್ಟು
ನಿಧಾನವಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕು, ಇದನ್ನೆಲ್ಲ ನಾನು ಈ ಪಾತ್ರದಿಂದ ಕಲಿತಾ ಇದ್ದೀನಿ. ಓಕೆ, ನಿಮ್ಮ ತಂದೆನ ಮಾತನಾಡಿಸ್ಲೇಬೇಕು, ಯಾಕಂದ್ರೆ ಸುಸಂಸ್ಕೃತರು ನೋಡಿದ ತಕ್ಷಣ ಒಂದು ಕೈ ಎತ್ತು ಮುಗಿಯೋಣ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಮಹಾದೇವಿನ ಯಾಕಷ್ಟು ಜನ ಮೆಚ್ಕೊಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಈ ಮೂಲಕನಾರು ಉಳ್ಕೊಂಡು ಹೋಗ್ತಾ ಇದೆಯಲ್ಲ ಅನ್ನುವಂತಹ ಖುಷಿ ಜನರಲ್ಲಿದೆ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ನೀವು ಈಗ ಬೇವು ಬೆಲ್ಲ ತಿಂದ್ರಿ, ಸೊ ಏನು ಸಿಕ್ತು ನಿಮಗೆ? ನನಗೂ ಹೆಚ್ಚಿನ ಅಂಶ ಬೆಲ್ಲನೇ ಸಿಕ್ಕಿದ್ದು, ಸ್ವಲ್ಪ ಕಹಿ ಇತ್ತು ಅದರಲ್ಲಿ. ಎರಡು ಸೇರಿದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕಹಿ ಅಂತಾರಲ್ಲ ಹಾಗೆ. ನನ್ನ ಪಾತ್ರದ ವಿಷಯ ಹೇಳಬೇಕು ಅಂದರೆ, ನೀವು ಹೇಳ್ದಂಗೆ ಇದೊಂದು ನಿಜವಾಗ್ಲೂ ನನಗೆ ಹೆಮ್ಮೆ. ನನಗೆ ಒಂದು ಧಾರಾವಾಹಿ ಲೋಕದಲ್ಲಿ ಈ ಸಂಗೀತ ಮತ್ತು ನಾದಸ್ವರವನ್ನು ಇಟ್ಕೊಂಡು ಒಂದು ಪಾತ್ರವನ್ನು ಕಟ್ಟೋದು, ಆ ಪಾತ್ರದ ಜೊತೆಗೆ ಬರೀ ನಾನೊಬ್ಬನೇ ಅಂತಲ್ಲ, ನನ್ನ ಮಗಳು ಹಿರಣ್ಮಯಿ, ನನ್ನ ಅಳಿಯ ಶಿವು, ಇವರೆಲ್ಲ ನಾದಸ್ವರ ನುಡಿಸುವಂಥ ಒಂದು ಪಾತ್ರವಾಗಿ ಸೃಷ್ಟಿ ಮಾಡಿದ್ದಿದೆಯಲ್ಲ, ಅದೊಂದು ನನಗೆ ತುಂಬ ಖುಷಿ ಕೊಡ್ತು. ಅದಕ್ಕೆ ನಮ್ಮ ನಿರ್ಮಾಣ ಸಂಸ್ಥೆ ಶ್ರುತಿ ನಾಯ್ಡು ಅವರು ಮತ್ತು ರಮೇಶ್ ಇಂದ್ರ ಮತ್ತು ನಮ್ಮ ರಾಜೇಶ್ ಅವರು, ಇಷ್ಟು ಜನ ಟೀಮ್ ಮತ್ತು ಜೊತೆಗೇ ಇಂಥ ಧಾರಾವಾಹಿನ ಈ ಕಮರ್ಷಿಯಲ್ ಲೋಕದಲ್ಲಿ ತೋರಿಸ್ತಾ ಇರುವಂಥ ನಮ್ಮ ಜೀ ಕನ್ನಡ, ಇದಕ್ಕೆ ಇವರೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದೊಂದು ಹೆಮ್ಮೆನೇ ನನಗೆ. ಇದರಲ್ಲಿ ವೈದೇಹಿ ಅಮ್ಮನವರ ಪಾತ್ರ ಕೂಡ ಒಂದು ರೀತಿ ಡಿಫ್ರೆಂಟ್ ಆಗಿದೆ. ಒಂದು ಕಡೆ ಸ್ವಂತ ಮಗಳನ್ನು ಬಿಟ್ಕೊಡೋಕ್ಕೂ ಆಗಲ್ಲ, ಈ ಕಡೆ ಸಾಕು ಮಗಳನ್ನು ತ್ಯಜಿಸೋಕ್ಕೂ ಆಗಲ್ಲ, ಯಾಕಂದರೆ ಹೆಚ್ಚಿನ ಪ್ರೀತಿ ಕೂಡ ಅವಳಲ್ಲಿರುತ್ತೆ. ನೀವು ಪಾತ್ರಕ್ಕೆ ಒಳ ಹೊಕ್ಕಂತೆ ನೋಡಿಕೊಂಡಾಗ ನಿಮ್ಮ ಪಾತ್ರದ ಬಗ್ಗೆ ನೀವು ಹೇಳೋದು? ಅದೇ ವಿದ್ವಾನ್ ಅವರ ಹೆಂಡತಿ, ಅಂದರೆ ವರದರಾಜ್ ಅವರ ಹೆಂಡತಿ, ಮಧ್ಯಮ ವರ್ಗ, ಮ್ಯೂಸಿಕ್ ಅಂದರೆ ಸಂಗೀತ ಲೋಕದಲ್ಲಿ ಹೇಗಿರ್ತಾರೆ ಅಂತ ಗೊತ್ತಿದ್ದೇ ಇರುತ್ತೆ. ಯಾರು ತುಂಬ ಹೀಗಿರಲ್ಲ, ತುಂಬ ಸಂಪ್ರದಾಯಸ್ಥ ಕುಟುಂಬ. ಹಾಗೆ ಸ್ವಂತ ಮಗಳಿದ್ರು ಅವಳನ್ನ ಕರ್ಕೊಂಬಂದಾಗ ಅವಳನ್ನ ಮಗಳ ಥರನೇ ಸ್ವೀಕಾರ ಮಾಡ್ತಾಳೆ. ತುಂಬ ಸರಳವಾಗಿರೋವಂಥಳು, ಅಂದರೆ ಎಲ್ಲ ಗಂಡನಿಗೆ ಗಂಡ ಏನು ಹೇಳ್ತಾರೋ ಹಾಗೆ ನಡ್ಕೊಂಡು ಹೋಗುವಂಥ ಧರ್ಮಪತ್ನಿ, ಆ ಥರದ ಕ್ಯಾರೆಕ್ಟರ್. ಸೀರಿಯಲ್ ಮಾತ್ರ ಮನೇಲಿ ಧರ್ಮಪತ್ನಿ ಇದ್ರೆ ನನ್ನ ಹೆಂಡತಿ ಸ್ವಂತ ಹೆಂಡತಿ ಅವಳು. ಮನೇಲಿ ಹಾಗೆಲ್ಲ ಮನೇಲೂ ಹಾಗೇನೆ, ಮನೆಯಲ್ಲಿ ಹಾಗೆ ಉಲ್ಟಾ ಇರ್ತಾರೆ. ಉಲ್ಟಾ ಇದೆ, ಉಲ್ಟಾ ತುಂಬಾ. ಇಲ್ಲಿ ನಾನು ಹೇಳ್ದಂಗೆ ಕೇಳ್ತಾರೆ, ಅಲ್ಲಿ ಸ್ವಲ್ಪ ನಾನು ಅವ್ರನ್ನ ಕೇಳ್ಬೇಕು. ನೀವು ಅವ್ರನ್ನ ಕೇಳಿ. ಹಾಗೆ ನಿಮ್ಮ ಮಗಳ ಬಗ್ಗೆ ಮಾತನಾಡಲೇಬೇಕು. ಸ್ವಂತ ಮಗಳು, ಈಗ ವೀಕ್ಷಕರಂತೂ ನೋಡಿದ ತಕ್ಷಣ ಕಾತ್ಯಾಯಿನ ಅಂದ ತಕ್ಷಣ ಒಂದು ತಕ್ಷಣ ಮೂಗು ಹಿಂಗೆ ತಿರುಗಿಸ್ತಾರೆ ಮಕ್ಕಳುಗಳಂತೂ, ಯಾಕಂದರೆ ಅಷ್ಟು ರಫ್ ಆ್ಯಂಡ್ ಟಫ್ ಆಗಿರ್ತಾರೆ ಸ್ಕ್ರೀನ್ ಮೇಲೆ. ಬಟ್ ನಾನು ಇಲ್ಲಿ ಸೆಟ್ಟಿಗೆ ಬಂದಾಗ ಮಾತಾಡಿದ ತಕ್ಷಣ ಇವಾಗ ಎಷ್ಟು ಸಾಫ್ಟ್ ಅಲ್ಲ ಈ ಹುಡುಗಿ ಅಂತ ಅನಿಸ್ತು. ಸೊ ಕಾತ್ಯಾಯಿನಿ ಆ ಹೆಸರಲ್ಲೇ ಏನೋ ಒಂದು ರೀತಿ ಶಕ್ತಿ ಇದೆ ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಖಂಡಿತ ಹಾಗೆ ಇದೆ. ಬಟ್ ನಾನು ಪರ್ಸ್ನಲ್ ಕ್ಯಾರೆಕ್ಟರ್ಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಆದರೆ ಕಾತ್ಯಾಯಿನಿ ಆ ಹೆಸರಲ್ಲೇ ಗತ್ತು ಇದೆ. ಸೊ ಯಾರೇ ಒಂಥರ ಕಾತ್ಯಾಯಿನಿ ಹೆಸರಿಗೆ ಎನರ್ಜಿ ಇದೆ ಆ ಹೆಸರಲ್ಲಿ. ಇಲ್ಲಿ ಬೇಸಿಕಲಿ ಸಾಫ್ಟ್ ಹುಡುಗಿ ಕಾತ್ಯಾಯಿನಿ. ಬಟ್ ಯಾವತ್ತು ಹಿರಣ್ಮಯಿನ ಮನೆಗೆ ಕರ್ಕೊಂಡ್ಬಂದ್ರೋ ಅವತ್ತಿಂದ ಸಿಟ್ಟು ಅಂತ ನನ್ನ ಫ್ಯಾಮಿಲಿ ಇದು ನಾನು ಹೇಗೆ ಬಿಟ್ಕೊಟ್ಬಿಡ್ಬೇಕಾಗುತ್ತೆ. ಶಿವು ಕಣ್ಣು ಹಿರಣ್ಮಯಿ ಮೇಲಿದೆ ಅಂತ ಕಾತ್ಯಾಯಿನಿ ಕೋಪ. ಖಂಡಿತ ಶಿವು ನನ್ನ ಅತ್ತೆ ಮಗ, ಅದ್ ಹೇಗೆ ಹಿರಣ್ಮಯಿಗೆ ಬಿಟ್ಕೊಡಕ್ಕಾಗುತ್ತೆ? ಸೊ ನಿಮ್ ಕ್ರಶ್, ನಿಮ್ಮ ಮಾವನ ಮಗ ಶಿವನ್ ಮಾತಾಡಿಸ್ಲೇಬೇಕು. ಯಾಕಂದ್ರೆ ಎಲ್ಲ ಸೆಟ್ಟಲ್ ಹೇಳ್ತಾ ಇದ್ರು ಭಾರಿ ಬಾಯಿ ಬಡ್ಕ, ಅಂದರೆ ಎಲ್ಲರೂ ತುಂಬ ಇಷ್ಟಪಡುವಂತಹ ವ್ಯಕ್ತಿ ಇವರು. ಇನ್ನೊಂದು ನಿಮಿಷ ಇರಿ, ನೀವು ಇನ್ನೂ ಮಾತನಾಡ್ಸಿಲ್ಲ, ನೀವು ಮಾತನಾಡಿಸಿ ನಿಮ್ಮ ಕಾಲು ಎಳಿತಾ ಇರ್ತಾರೆ ನೋಡಿ ಬೇಕಾದ್ರೆ ಅಂತ ಹೇಳ್ತಾ ಇದ್ರು. ಇವರು ಕೂಡ ಒಂದು ರೀತಿ ಚಾಕ್ಲೇಟ್ ಬಾಯ್ ಥರ ಇದ್ದಾರೆ, ನೀವು ಲುಕ್ ಹುಡುಗಿರೆಲ್ಲ ಇಷ್ಟಪಡ್ತಾ ಇದ್ದಾರೆ. ಇದೊಂದು ಸ್ವಲ್ಪ ಕ್ಯೂಟ್ ಆಗಿದಾರಲ್ಲ ಅಂತ ಹುಡುಗಿರೆಲ್ಲ ಇಷ್ಟಪಡ್ತಾ ಇದ್ದಾರೆ. ಸೊ ಶಿವು, ನಿಮ್ಮ ಕ್ಯಾರೆಕ್ಟರ್ಗೆ ಒಳಹೊಕ್ಕು ನೀವು ಮಾತನಾಡೋದಾದ್ರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು. ಶಿವು ಹೆಸರಿಗೆ ತಕ್ಕಂಗೆ ಶಿವ ಅಂದರೆ ಅವನಿಗೆ ಯಾರು ಆತ್ಮೀಯರೋ ಅವ್ರನ್ನ ಯಾವತ್ತೂ ಅವ್ನು ಬಿಟ್ಕೊಡಲ್ಲ. ಅವ್ರ ಭಕ್ತರನ್ನಾಗಿರ್ಬೋದು, ಅದೇನಾಗಿರ್ಬೋದು, ಅದೇ ಥರ ಒಂದು ಕ್ಯಾರೆಕ್ಟರ್ ಇದು ಶಿವ ಅಂತ. ತಂದೆ ತಾಯಿ ಇದ್ರೂ ಮಾವನ ಆಶ್ರಯದಲ್ಲಿ ಬೆಳೆದವನು. ಇದೊಂದು ಕ್ಯಾರೆಕ್ಟ್ರು ಹೆಂಗಿದೆ ಅಂದರೆ, ಅಪ್ಪ ಅಮ್ಮನ ಮಾತನ್ನ ಒಂದು ಕ್ಷಣಕ್ಕೆ ಮೀರಬಹುದೇ ಹೊರತು ಮಾವನ ಮಾತನ್ನ ಮೀರಲ್ಲ ಶಿವು. ಸೊ ರಿಯಲ್ ಲೈಫಲ್ಲೂ ಹೀಗೇನಾ ನೀವು, ಅಥವಾ ಯಾವ ಥರ ಅಂತ? ಅದು ಅಲ್ಲೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ. ಸೊ ರಿಯಲ್ ಲೈಫಲ್ಲೂ ಹೀಗೆ? ಇಲ್ಲ, ಅವಾಗೆಲ್ಲ ಈ ಮಾವನ ಬಗ್ಗೆ ಎಲ್ಲ ಭಯ ಏನಿರಲ್ಲ. ಅಲ್ಲ, ಈ ಥರ ಮಾವ ಸಿಕ್ಕರೆ ಯಾರಿಗೆ ಬೇಡ ಹೇಳಿ. ಓಕೆ ನೋಡಿ ಅವ್ರ ಮಗಳಿದಾಳ ಅಂತ. ಹಾಗೆ ನಿಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿರೋ ಶ್ರೀಲಕ್ಷ್ಮಿ ಅವರು, ಲಕ್ಷ್ಮಿ ಕಡೆಗೇನೆ ಹೊಂದಿದ್ದಾರೆ ಅವರು. ಒಂದು ರೀತಿ ನೋಡಿದ ತಕ್ಷಣ
ಅಟ್ರಾಕ್ಟ್ ಆಗ್ತಾರೆ ಬೇಗ. ಸ್ಕ್ರೀನಲ್ಲೂ ಅಷ್ಟೇ. ಯಾರು ಇವರು ಹೊಸಬ್ರಾಗಿ ಬಂದಿದ್ದಾರೆ. ಎಷ್ಟು ಜನ ಸಾಕಷ್ಟು ಜನ ವಿಲನ್ ಕ್ಯಾರೆಕ್ಟರ್ ಸಾಕಷ್ಟು ಜನ ನೋಡಿರ್ತಾರೆ. ಬಟ್ ಇವರು ಒಂದು ರೀತಿ ಡಿಫ್ರೆಂಟಾಗಿ ನಿಲ್ತಾರೆ. ಲಕ್ಷ್ಮೀ ಕಳೆಯನ್ನೇ ಹೊಂದಿರುವಂಥ ಉಗ್ರ ಸ್ವರೂಪಿಣಿ ಅಂತ ಹೇಳ್ಬೋದು. ಓಕೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ? ನನ್ನ ಕ್ಯಾರೆಕ್ಟರ್ ಹೇಳೋದಾದರೆ ಇದರಲ್ಲಿ ಭಾಳ ಅಗ್ರೆಸಿವ್. ನೀವು ನೋಡಿರ್ಬೋದು, ಕಾತ್ಯಾನಿಗೆ ಭಾಳಷ್ಟು ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ನಾನು ಅಣ್ಣನ ಮನೆಯಲ್ಲೇ ಇರೋದು. ಸೊ ನನ್ನ ತವರು ಅಂದರೆ ಅಣ್ಣನ ಆಶ್ರಯದಲ್ಲೇ ಇರುವಂಥ ಒಂದು ಕ್ಯಾರೆಕ್ಟರು. ಸೊ ಹಾಗಾಗಿ ಅವಳು ನನ್ನ ಸೊಸೆಯಾಗಿ ಬಂದರೆ ಅಣ್ಣನ ಒಂದು ಋಣ ತೀರಿಸೋದಕ್ಕೆ ಆಗತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ಕಾತ್ಯಾಯಿನಿಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ. ನನ್ನ ಮಗ ಹಿರಣ್ಮಯಿನ ಇಷ್ಟಪಡ್ತಾ ಇದ್ರು ನನಗದು ಇಷ್ಟ ಇರಲ್ಲ. ಸೊ ಹಾಗಾಗಿ ಅವಳಿಗೆ ಒಂದು ಸ್ಥಾನ ಕೊಡಬೇಕು ಅನ್ನೋದಕ್ಕೋಸ್ಕರ ಇವಳನ್ನ ಇಷ್ಟಪಡದೆ ಇವಳ ಮೇಲೆ ಒಂದು ಅಧಿಕಾರ ಚಲಾಯಿಸ್ಕೊಂಡು. ಅಂದ್ರೆ ನೀವು ಬರೀ ಕಣ್ಣಲ್ಲೇ ಎದುರಿಸ್ತಾ ಇರ್ತೀರಪ್ಪ. ಅವ್ರ ಸೀರಿಯಲ್ಸ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ, ಕಣ್ಣಲ್ಲಿ ಹಿಂಗ್ ಬಿಡ್ತಾ ಇದ್ದಂಗೆನೆ ಅವ್ರು ಹಿಂದಕ್ಕೆ ಹೋಗ್ತಾ ಇರ್ತಾರೆ. ಇಷ್ಟೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದೀರಿ ನಿಮಗೆ. ಸೊ ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡ್ಲೇಬೇಕಲ್ವಾ ನಾನು? ಏನ್ ಸರ್ಪ್ರೈಸ್ ಅನ್ಸ್ತೀರಾ ನೀವು? ಅದೇ ನಾವು ಅಡುಗೆ ನಮ್ಮಲ್ಲೇ ಮಾಡಿದ್ದೀವಿ. ಸರ್ಪ್ರೈಸ್ ಹೇಳ್ತೀನಿ. ಮೊದಲೇ ಬಿಸಿಲು ಧಗ ಅಂತ ಉರಿತಾ ಇದೆ. ಸೊ ಈಗಾಗಲೇ ತುಂಬಾ ಶಕೆ ಆಗ್ತಾ ಇರ್ಬೇಕಲ್ವಾ ನಿಮ್ಗೆಲ್ಲ. ಸೊ ಕೂಲಾಗಿ ಯಾರನ್ನಾರು ಕರ್ಸಣ್ವಾ? ಈಗ ಈ ಕಾರ್ಯಕ್ರಮದಲ್ಲೂ ಕೂಡ ಒಂದು ಟರ್ನ್ ಅನ್ನ ಪಡ್ಕೊಳ್ತಾ ಇದೆ. ಒಬ್ಬ ಸ್ಪೆಷಲ್ ಅತಿಥಿಯನ್ನ ಕರೆಯುವಂತಹ ಸಮಯ. ಸೊ ಮತ್ಯಾಕ್ ತಡ, ಲೆಟ್ ಅಸ್ ವೆಲ್ಕಮ್ ಸೂರ್ಯ. ಶಕುಂತಲಾ ಮೇಡಮ್, ದಯವಿಟ್ಟು ಕ್ಷಮಿಸಿ, ನಮಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಇಲ್ಲ ಕೂತ್ಕೊಳ್ಳಿ. ಹಬ್ಬದ ವಾತಾವರಣ, ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಯಾಕೆ ಹೀಗೆ? ಮೇಡಮ್, ಹಬ್ಬದ ವಾತಾವರಣದಲ್ಲಿ ಎಲ್ಲರೂ ಸಂಭ್ರಮದಲ್ಲಿ ಇರಬೇಕು ಅಂತಾನೆ ನೀವು ಕೂತ್ಕೊಂಡು ಮಾತಾಡ್ತಿದ್ದೀವಿ, ಹರಟೆ ಹೊಡಿತಾ ಇದ್ದೀವಿ. ಇದ್ರ ಮಧ್ಯೆ ಯಾರೋ ದುಷ್ಟನ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ರೆ, ಇಲ್ಲಿ ಹೆಣ್ಮಕ್ಳಿದ್ದಾರೆ, ನಮ್ಮ ಮನೆಗೆ ಸಂಬಂಧಪಟ್ಟವನಲ್ಲ ಅವನು. ಯಾವನ ಕರ್ಕೊಂಡ್ಬಿಟ್ರೆ ನೀವು? ಈಗ ಈ ರೀತಿ ಆದ್ರೆ ಏನ್ ಮಾಡೋದು? ಅವೆಲ್ಲ ಬೇಡ ಮೇಡಮ್, ಅವನು ಇಲ್ಲಿ ಇರಬಾರ್ದು ಅಷ್ಟೇ. ಕಳಿಸಿ. ಸುಮ್ಮನಿರಪ್ಪ, ಸುಮ್ಮನೆ ಅವೆಲ್ಲ ಬೇಕಾಗಿಲ್ಲ. ನಮ್ಮ ಆಗಲ್ಲ. ನೀವು ಸೀರಿಯಸ್ ಆಗಿ ಆಕ್ಟಿಂಗ್ ಮಾಡೋದು ನೋಡಿದ್ವಿ, ಬಟ್ ಇಷ್ಟೊಂದು ಕಾಮಿಡಿ ಮಾಡ್ತೀರ ಅಂತ ಗೊತ್ತಿರಲಿಲ್ಲ. ಧರ್ಮಣ ಶಾರ್ಟ್. ಓಕೆ, ಸೂಪರ್ ಸೂಪರ್. ಅಲ್ಲ, ಏಪ್ರಿಲ್ ತಿಂಗಳು ನನಗೂ ಗೊತ್ತು. ನಾನು ಏಪ್ರಿಲ್ ಫಸ್ಟೇ ಫುಲ್ ಆಗಿರ್ಲಿಲ್ಲ. ನನ್ನ ಸೇರ್ಕೊಂಡು ಇಬ್ರು ಫುಲ್ ಮಾಡ್ಬಿಟ್ರ. ಈಗ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ನನಗೆ. ಅಷ್ಟು ಪ್ರಭಾವ ಬೀರಿದಾನೆ. ಥ್ಯಾಂಕ್ ಯು. ಸೊ ನಮ್ಗೆ ಗೊತ್ತು ಕಿರೀಟ ಮತ್ತೆ ಕೊಳಲ್ ಮಾತ್ರ ತಂದಿಲ್ಲ ಅಂತ. ಕಿರೀಟ ಕೊಳಲ್ ಒಂದು ತಂದಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಧಾರಾವಾಹಿನಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ಬಟ್ ಏನಂತಂದ್ರೆ ಧಾರಾವಾಹಿನಲ್ಲಿ ನೋಡ್ತಾ ಇದ್ದಾರೆ ಸಾಕಷ್ಟು ಜನ ನಿಮ್ಮನ್ನ, ಸೂರ್ಯ ಅವರೇ. ಬಟ್ ಸ್ವಲ್ಪ ಹೇಟ್ ಮಾಡ್ಬೋದು ಅಂದರೆ ನಿಮ್ಮ ಕ್ಯಾರೆಕ್ಟರೈಸೇಷನ್ ಬಂದ ತಕ್ಷಣ. ಬಟ್ ಕೆಲವು ಹುಡುಗಿರು ಹಿಂಗೆ ಇರಬೇಕಪ್ಪ ಹುಡುಗ ಅಂತಂದರೆ, ಇದೇ ಆ್ಯಟಿಟ್ಯೂಡು, ಇದೇ ಗತ್ತಲ್ಲಿರಬೇಕು ಅಂತ ಸಾಕಷ್ಟು ಜನ ಇಷ್ಟಪಡ್ತಾರೆ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ, ಹಾಗೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಹಬ್ಬವನ್ನು ಹೇಗೆ ನೆನಪಿಸ್ಕೊಳ್ತೀರಾ? ಶ್ರುತಿ ನಾಯ್ಡು ಮ್ಯಾಮ್ ಮತ್ತು ರಮೇಶ್ ಇಂಗ್ರಸ್ರು ಮತ್ತು ನಮ್ಮ ಡೈರೆಕ್ಟರ್ ಸರ್ ರಾಜೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಪಾತ್ರ ನಾನು ಏನು ಮಾಡ್ತಿದ್ದೀನಿ, ನಾನು ಫಸ್ಟ್ ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ನಂಗೆ ಗೊತ್ತಿರಲಿಲ್ಲ ನಾನು ಸೂರ್ಯ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಇಷ್ಟೊಂದು ಜನ ಇರ್ತಾರೆ ನಮ್ಮ ಜೊತೆ ಅಂತ ಗೊತ್ತಿಲ್ಲ. ಹೇಟ್ ಮಾಡೋ ಥರ ಕ್ಯಾರೆಕ್ಟ್ರು ನನಗೆ ಒಂದೊಂದ್ಸಲಿ ಅನಿಸುತ್ತೆ. ನೋಡ್ತಾ ಇರ್ತೀನಿ ಸೀರಿಯಲ್ ಅಂದಿದ ತಕ್ಷಣ ಆಫ್ ಮಾಡ್ಬಿಟ್ಟು ಚಾನಲ್ ಚೇಂಜ್ ಮಾಡ್ಬಿಡ್ತೀನಿ. ನಾನೇ ನೋಡೋಕ್ಕಾಗಲ್ಲ, ಜನ ಹೆಂಗೆ ನೋಡ್ತಿರ್ತಾರೆ ಅನ್ನೋದನ್ನ. ಅಂದರೆ ಭಯ ಆಗುತ್ತಾ ರೋಡಲ್ಲಿ ಓಡಾಡೋಕ್ಕೆ? ಸಿಂಗಲ್ ಆಗಿ ಓಡಾಡ್ತಿರ್ತೀರಪ್ಪ. ತುಂಬಾ ಖುಷಿ ಪಡ್ತಾರೆ. ಏನಕ್ಕೆ ಸರ್ ಚೈಲ್ಡ್ ಬಿಟ್ಬಿಟ್ರಿ, ಏನಕ್ಕೆ ಕಚ್ಚಿಸ್ಬಿಟ್ರಿ, ಇವೆಲ್ಲ ಕೇಳ್ತಿರ್ತಾರೆ. ನಾವೇನ್ ಆನ್ಸರ್ ಹೇಳಕ್ ಗೊತ್ತಾಗಲ್ಲ. ಇಲ್ಲ ನಮ್ ಡೈರೆಕ್ಟರ್ ಆ ತರ ಮಾಡ್ಸಿದಾರೆ, ತುಂಬಾ ಇನ್ನೋಸೆಂಟ್ ಆಗಿ ಹೇಳ್ಕೊಂಡು. ಸೊ ರಿಯಲ್ ಲೈಫ್ ಅಲ್ಲಿ ಹೇಗೆ ಸೂರ್ಯ ಅಂತ? ರಿಯಲ್ ಲೈಫ್ ಅಲ್ಲಿ ನನ್ ಪಾಪು ತರ ಒಂದ್ ತೊಟ್ಲು ರೆಡಿ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಪ್ಪ ಸೆಟ್ ಅಲ್ಲಿ. ಆಗಾಗ ತೂಗ್ತಾ ಇದ್ರೆ ಸುಮ್ಮನೆ ಅಂದ್ರೆ ವರ್ಷದ ಪ್ರಾರಂಭದಲ್ಲೇ ಸುಳ್ಳು ಸ್ಟಾರ್ಟ್ ಆಗ್ತಾ ಇದೆ ಅಂತ. ಅವನಷ್ಟು ಮಗು ಅಲ್ಲ. ಯಾರು? ತುಂಬಾ ಮಗು. ಮನೇಲೆ ಇಬ್ರು ಪಟಾಯಿಸ್ತಿರೋ ಬರೀ ಕಿರುತೆರೆ ಅಲ್ಲ, ಹಿರಿತೆರೆಗೂ ಕಾಲಿಡ್ತಿದ್ದಾರೆ. ಇಲ್ಲ, ಅವ್ರು ಹೇಳ್ಕೊಂಡ್ರು ರಿಯಲ್ ಲೈಫ್ ಅಲ್ಲಿ ನಾನು ಈಗಿಲ್ಲ ಅಂತ ಹೇಳ್ಕೊಂಡಿದ್ರಪ್ಪ. ಸ್ಕ್ರೀನ್ ಮೇಲೆ ಮಾತ್ರ ಪಾಪಚ್ಚಿ. ಗೊತ್ತಾಯ್ತು, ಇವರು ಅವರಿಬ್ರು ನನ್ನ ಬಾಕ್ಸ್ ಇಟ್ಕೊಂಡು ಓಡಾಡ್ತಾ ಇದ್ರಪ್ಪ ತಿನ್ಕೊಂಡು.
ಆಫ್ ಸ್ಕ್ರೀನ್ ಹೇಳ್ತಿರೋದು. ಒಂದು ಕಲರ್ ಜಾತ್ರೆ ಕನ್ನಡಕ ಹಾಕೊಂಡ್ಬಿಟ್ಟು ಆಚೆ ನಿಂತ್ಕೊಂಡು ಟಿಕ್ ಟಾಕ್ ಮಾಡ್ತಿರ್ತಾರೆ. ಓಕೆ, ಅಂದ್ರೆ ನಿಮ್ ಇನ್ಸ್ಪಿರೇಷನ್ ತಗೊಂಡಿರ್ತಾರಪ್ಪ. ನಾವು ಟಿಕ್ ಟಾಕ್ ಅಂತ ತೆಗೆದುಕೊಳ್ಳಿ ಮೇಡಮ್ ಯಾವ್ದಾದ್ರು ವಿಡಿಯೋ. ಅಲ್ಲ, ಗ್ಲಾಸ್ ಹಾಕೊಂಡು ಓಡಾಡ್ತಿರ್ತಾರಲ್ಲ. ನಾನು ಯೂಸ್ ಮಾಡಿದ್ರೆ ಕೊಟ್ಟೆ, ಯೂಸ್ ಮಾಡಿದ್ರು. ಮೊದ್ಲೇ ಬಿಸಿಲು ಇನ್ನೇನ್ ಮಾಡ್ತಾರೆ ಪಾಪ. ಯೂಸ್ ಮಾಡ್ಕೊಂಡು ಟಿಕ್ ಟಾಕ್ ಮಾಡಿದ್ರು. ಅದೇ ಹೇಳ್ತಿರೋದು. ಓಕೆ, ಅದೇ ನೋಡಿ, ನಾವು ಸೀರಿಯಲ್ ಬಂದಾಗ ನಾವು ಸೆಟ್ಗೆ ಅಂತ ಬಂದಾಗ ಇದೇ ತರ ಖುಷಿಯಾಗಿರ್ತೀವಿ. ಓಕೆ, ಸೊ ಹಾಗಾಗಿ ಈಗ ಓವರಾಲ್ ಎಲ್ರಿಗೂ ಕೂಡ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಈಗ ವರದರಾಜುಗೆ ಹಿರಣ್ಮಯಿ ಬಗ್ಗೆ ಗೊತ್ತಿರತ್ತೆ, ಅಥವಾ ವರದರಾಜರವ್ರಿಗೆ ಸೂರ್ಯ ಬಂದ ತಕ್ಷಣ ಗೊತ್ತಾಗೋಯ್ತು ಇವನನ್ನ ಯಾಕೆ ಕರ್ಸಿದ್ರಿ ಅಂತ ಕೂಗಾಡ್ಬಿಟ್ರಿ. ಒಂದು ಚಿಕ್ಕ ಗೇಮ್ ಆಡೋಣ ಅಂದ್ರೆ ರೆಡಿನಾ ಎಲ್ರು? ಓಕೆ, ಯುಗಾದಿ ಹಬ್ಬ ಅಲ್ವಾ, ಇನ್ನೊಂದಷ್ಟು ಹಬ್ಬನ ಅಂದ್ರೆ ಇನ್ನಷ್ಟು ಖುಷಿಯಿಂದ ಆಚರಿಸೋಣ ಅಂತ. ಹಬ್ಬ ಊಟ ಆಮೇಲೆ ಮಾಡೋಣ, ಊಟ ಆಡಿದ್ರೆ ಆಟ ಆಡಕ್ಕೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ಇರ್ಲಿ. ಸೊ ತರಿಸ್ಬಿಡೋಣ ಹಾಗಾದ್ರೆ. ಓಕೆ, ಈಗ ನನ್ನ ಹತ್ರ ಒಂದಿಷ್ಟು ಚೀಟಿಗಳಿದೆ. ಸೊ ಒಬ್ಬೊಬ್ರು ಒಂದೊಂದು ಚೀಟಿನ ಫಸ್ಟ್ ತಗೊಂಡ್ಬಿಡಿ. ನವರಸಗಳು ಕಾಣ್ತಾ ಇದೆ ಇಲ್ಲಿ ಆಕ್ಚುಲಿ. ಪರಮಶಿವ ಶಿವು. ಸೊ ಸೂರ್ಯ ಅವ್ರಿಗೆ ಈಗ ಶಿವು ಕ್ಯಾರೆಕ್ಟರ್ ಬಂದಿದೆ. ಸೊ ಅಂದ್ರೆ ನಿಮ್ದೇ ಯಾವ್ದಾದ್ರು ಒಂದು ಡೈಲಾಗ್ ತಗೊಳ್ಳಿ, ಆ ಡೈಲಾಗ್ನ ಶಿವು ಸ್ಟೈಲಲ್ಲಿ ಹೇಳಿ. ಹಿರಣ್ಮಯಿ, ಇದೇ ಊರಲ್ಲಿ ಇದೇ ಜನರ ಮುಂದೆ ನಿನ್ನ ಅವಮಾನ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಶಿವನೇ ಅಲ್ಲ. ಅವನು ಅಳ್ತಾ ಇರ್ತಾನೆ ಆಲ್ಮೋಸ್ಟ್ ಸೀರಿಯಲ್ ಸ್ವಲ್ಪ. ಅಷ್ಟೇ ಮೇಡಮ್, ನೋಡಿದ್ರೆ ಓಕೆ, ಸಖತ್ತಾಗಿದೆ ಅನಿಸ್ತಲ್ವಾ? ಗೊತ್ತಾಯ್ತು ಈಗ ಶಿವು ಅವ್ರು ಹೇಗೆ ಆಕ್ಟ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಶಿವತೆ ಸ್ಟಾರ್ಟ್ ಮಾಡೋಣ. ಶಿವ ಅವ್ರಿಗೆ ಯಾವ ಕ್ಯಾರೆಕ್ಟರ್? ಶ್ರೀಲಕ್ಷ್ಮಿ. ಸೊ ಇದೀಗ ಶಿವು ಅವ್ರ ಮುಖದಲ್ಲಿ ಶ್ರೀಲಕ್ಷ್ಮಿ ಕಳೆ ಬರ್ತಾ ಇದೆ. ಸಾರಿ ಸರ್, ಸಾರಿ ಸರ್. ಏನ್ ಎಷ್ಟೊತ್ತ ಬೇಕು ನಿಂಗೆ ತೊಗೊಳಕ್ಕೆ? ಕ್ಯಾಮ್ರಾ ಕ್ಯಾಮ್ರಾ ರೆಡಿ ರೆಡಿ ಆಕ್ಷನ್. ಸರ್ ಒಂದು ಸೆಕೆಂಡ್ ಸರ್ ಮಾಡ್ತೀನಿ ಸರ್ ಡೆಫಿನೆಟ್ಲಿ ಮಾಡ್ತೀನಿ. ಸಾರಿ ಅದು ನೋಡಮ್ಮ, ಇನ್ನೊಂದು ಸಲ ಕೊಡ್ತೀನಿ, ಇಲ್ಲ ಶಾಟೆ ತೆಗ್ದಾಕ್ಬಿಡ್ತೀನಿ. ನೆನ್ನೆ ನೈಟ್ 3:30 ಮಲಗಿದ್ದೀನಿ. ನಾನು ನಾಳೆ 4:00 ಮಲಗಿರೋ ಬಂದಿಲ್ವಾ ಇಲ್ಲಿ ಡೈರೆಕ್ಷನ್ ಮಾಡಕ್ಕೆ? ಸರ್ ನೀವು ಬೈಬೇಡಿ ಸರ್. ಸಾಕು ಬಂದಿತ್ತು, ಮಾಡು. ರೆಡಿ, ರೋಲಿಂಗ್ ಕ್ಯಾಮ್ರಾ. ರೆಡಿ, ಕ್ಯಾಮ್ರಾ ಆಕ್ಷನ್. ಹಿರಣ್ಮಯಿ, ನಿನಗೆ ಹೇಳಿದ್ರೆ ಅರ್ಥ ಆಗಲ್ವೇನೆ? ಯಾಕೆ ನನ್ನ ಮಗನಿಂದ ಬಿದ್ದಿದ್ಯಾ? ಕಟ್. ಓಕೆ ಬಿಡ್ರಪ್ಪ. ಓಕೆ ಓಕೆ. ಓಕೆ, ನೆಕ್ಸ್ಟ್ ಹಿರಣ್ಮಯಿ ಕೇಳ್ಬಿಡೋಣ. ಹಿರಣ್ಮಯಿಗೆ ಯಾವ ಕ್ಯಾರೆಕ್ಟರ್ ಬಂದಿದೆ? ಕಾತ್ಯಾಯಿನಿ. ಎಷ್ಟು ಸತಿ ಹೇಳಿ ನಿನ್ಗೆ ನನ್ನ ಶಿವು ಮಧ್ಯ ನೀನ್ ಬರ್ಬೇಡ ಅಂತ, ಆದ್ರೂ ಮಧ್ಯ ಬಂದು ನಮ್ಮಿಬ್ರು ಸಂಬಂಧನ ಹಾಳು ಮಾಡ್ತೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಓಕೆ, ವರದರಾಜು ಸರ್ದು ಕ್ಯಾರೆಕ್ಟರ್ ಏನಿದೆ ನೋಡೋಣ. ವೈದೇಹಿ. ಇಷ್ಟೊಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಿರಲ್ಲ. ಕಣ್ಣು ಕಣ್ಣು ಅದು ಏನಾಯ್ತು ಅಂದ್ರೆ, ನಾನು ಹಿಂದಿನ ಸೀರಿಯಲ್ ಕಾಮಿಡಿ ಮಾಡಿ ಮಾಡಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಕಂಟ್ರೋಲ್ ಮಾಡಕ್ಕೆ ಮಾಡ್ತೀನಿ. ನಿಮ್ಮೆಲ್ಲರ ಅಭಿನಯ ಅಂತೂ ಮನೋಜ್ಞವಾಗಿತ್ತು, ತುಂಬಾನೇ ಖುಷಿ ಕೊಡ್ತು. ಸೊ ಒಬ್ಬೊಬ್ಬರ ಕ್ಯಾರೆಕ್ಟರ್ಗೆ ಮತ್ತೊಬ್ಬರು ಪರಕಾಯ ಪ್ರವೇಶ ಮಾಡಿ ಅಭಿನಯಿಸಿದಂತೂ ಸಖತ್ತಾಗಿತ್ತು. ಇನ್ನು ಮಾತನಾಡಿದಂತೂ ತುಂಬಾ ಖುಷಿ ಕೊಡ್ತು. ಸೊ ಕಾರ್ಯಕ್ರಮದ ಕಡೆ ಘಟ್ಟಕ್ಕೆ ಬಂದ್ವಿ. ನಂಗೂ ನಿಜಕ್ಕೂ ಬೇಜಾರಾಗ್ತಾ ಇದೆ, ಎಷ್ಟು ಬೇಗ ಮುಗ್ದೋಗ್ತಾ ಇದೆಯಲ್ಲ ಪ್ರೋಗ್ರಾಮ್ ಅಂತ. ಹಾಗೆ ಹೊಟ್ಟೆ ಹಸ್ವಾಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಿದ್ರಿ. ಸೊ ಟೈಮ್ ಅಂತೂ ವೇಸ್ಟ್ ಮಾಡೋದು ಬೇಡ. ಮಹಾದೇವಿಯಲ್ಲಿ ಮಹಾ ತಿರುವು ಅಂತ ಹೇಳ್ತಾ ಇದ್ರಪ್ಪ, ಎಂತ ತಿರುವು ಅಂತ? ಆ ಮಹಾ ತಿರುವು ಏನು ಅಂತಂದ್ರೆ, ಇದೇ ಸೋಮವಾರ 8:30 ಜಿ ಕನ್ನಡ ಒಂದು ದೊಡ್ಡ ಶಾಕ್ ಇದೆ ನಿಮಗೆಲ್ಲ. ಏನು ಅಂತ ನೀವು 8:30 ನೋಡಿ ಮಿಸ್ ಮಾಡಬೇಡಿ.
ಜೀ ಕನ್ನಡ 8:30. ಮೇಡಮ್ ನೀವು ನೋಡಿ. ಮಿಸ್ ಅಂತೂ ಮಾಡಕ್ ಚಾನ್ಸೇ ಇಲ್ಲ, ಯಾಕಂದ್ರೆ ಇವತ್ತು ಹಬ್ಬ ಭರ್ಜರಿಯಾಗಿ ಊಟ ಮಾಡ್ತೀವಿ. ಭಾನುವಾರ ಅಂತೂ ಚೆನ್ನಾಗಿ ಸುತ್ತೋದಿದ್ದೇ ಇರುತ್ತೆ. ಚೆನ್ನಾಗಿ ಸುತ್ಕೊಂಡು ಹೋಗಿ ಸೋಮವಾರ ಮನೆಗೆ ಹೋದ್ಮೇಲೆ ಸಂಜೆ 8:00ವರೆಗೆ ಮಹಾದೇವಿ ಸೀರಿಯಲ್ನ ಟಿವಿ ಮುಂದೆ ಕೂತ್ಕೊಂಡು ನೋಡ್ತೀನಿ ನಾನಂತೂ. ಸೊ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ, ಕ್ಯೂರಿಯಸ್ ಆಗಿ ಕಾಯ್ತಾ ಇರ್ತಾರೆ. ಸೊ ನೀವು ಕೂಡ ಮಿಸ್ ಮಾಡಿಬಿಟ್ಬೇಡಿ. ಮಹಾದೇವಿ ಸೀರಿಯಲ್ 8:00ವರೆಗೆ ಪ್ರತಿನಿತ್ಯ ಬರ್ತಾ ಇದೆ. ಮಂಡೇ ಅಂತೂ ಒಂದು ದೊಡ್ಡ ತಿರುವನ್ನ ಪಡ್ಕೊಳ್ತಾ ಇದೆ. ನೀವು ಕೂಡ ಶಾಕ್ ಒಳಗಾಗ್ತೀರಿ, ಬ್ರೇಕಿಂಗ್ ನ್ಯೂಸ್ ನೋಡ್ತಿರ್ತೀರಿ. ಸೊ ಅದೇ ರೀತಿ ಜೀ ಕನ್ನಡದಲ್ಲೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅನ್ನ ನೋಡ್ಬಿಡಿ, ಮಿಸ್ ಮಾಡ್ಬಿಡಿ ಅಂತ ಹೇಳ್ತಾ. ಸೊ ಇಬ್ರು ಸೇರಿ ಒಂದು ಸಾಂಗ್ ಹಾಡ್ಬೋದಲ್ಲ ಹಾಗಾದ್ರೆ? ದೇವಿ ಸಾನ್ನಿಧ್ಯದಲ್ಲಿ ಬೇರೆ ಇದೀವಿ, ಅದೊಂದ್ಸರಿ ಕೇಳ್ಬಿಟ್ರೆ ಮನ್ಸಿಗೆ ತೃಪ್ತಿ ಆಗುತ್ತೆ, ಅಂದ್ರೆ ಕಂಪ್ಲೀಟ್ ಆಗ್ಬಿಡದೆ ಹಬ್ಬ ಅನ್ಸುತ್ತೆ. ಸೊ ನುಡಿಸ್ಬಿಡಿ ಹಾಗಾದ್ರೆ. ಅಂದರೆ ಯಾವುದೇ ಟೆನ್ಷನ್ಸ್ ಇರಲಿ ಎಲ್ಲವನ್ನ ಒಂದು ರೀತಿ ಮರೆತು ಬಿಟ್ವಿ ಈ ಕ್ಷಣದಲ್ಲಿ. ಕಂಪ್ಲೀಟಾಗಿ ಅದರೊಳಗಡೆ ಅಂದರೆ ನಮ್ಮನ್ನು ನಾವು ಒಂದು ನಿಮಿಷನಾದ್ರೂ ಮಾತನಾಡಿಸ್ಕೊಳ್ಬೇಕು ಅಂತೀವಿ. ಇತ್ತೀಚಿನ ದಿನಗಳಲ್ಲಿ ಆಗೋದೇ ಇಲ್ಲ ಬಿಡಿ. ಅಟ್ಲೀಸ್ಟ್ ಈ ರೀತಿ ಸಂಗೀತ ಕೇಳೋದ್ರಿಂದ ಆ ಕ್ಷಣದಲ್ಲಿ ನಮ್ಮಲ್ಲಿರುವಂಥ ಎಲ್ಲ ದುಃಖ ದುಮ್ಮಾನ ಎಲ್ಲವೂ ಕೂಡ ದೂರ ಆಗಿಬಿಡುತ್ತೆ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ವೀಕ್ಷಕರು, ಇಷ್ಟೊತ್ತು ನೀವು ಕೂಡ ಕಾರ್ಯಕ್ರಮವನ್ನು ನೋಡಿದ್ರಿ. ಮಹಾದೇವಿಯ ಮಹಾ ತಿರುವನ್ನು ಪಡ್ಕೊಳ್ತಾ ಇದೆ. ಇದೇ ಸೋಮವಾರ 8:30ಕ್ಕೆ ಜೀ ಕನ್ನಡನ ಟ್ಯೂನ್ ಇನ್ ಮಾಡಿ ಮಹಾದೇವಿ ಸೀರಿಯಲ್ ಅನ್ನ ನೋಡಿ ಒಂದು ಬಿಗ್ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಸೊ ಮಿಸ್ ಮಾಡಲೇಬೇಡಿ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಹೊತ್ತಿನ ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರ ಜೀವನದಲ್ಲೂ ನೋವು ನಲಿವು ಸುಖ ಶಾಂತಿ ಎಲ್ಲವೂ ಕೂಡ ಇದ್ದದೆ, ಆದ್ರೆ ಕಹಿ ಕಡಿಮೆ ಆಗಲಿ ಸಿಹಿ ಜಾಸ್ತಿ ಆಗಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ವಿ. ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.